ಆರಂಭದಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಣೆ ಹಾಕಿದ್ದಾರೆ. ಇದೀಗ ಸಿದ್ದು ಆಪ್ತರಾದ ನಾಯಕ ಸಮಾಜದ ರಾಜಣ್ಣ ಅವರನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ತುಮಕೂರು ಗೆಲ್ಲಲು ಕೆಎನ್ ರಾಜಣ್ಣ ಅವರಿಗೆ ಮತ್ತೆ ಮಂತ್ರಿ ಪಟ್ಟ ಕಟ್ಟಲು ಪ್ಲಾನ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. 2023ರಲ್ಲಿ ತುಮಕೂರು ಗೆದ್ರೆ ರಾಜ್ಯವನ್ನೇ ಗೆದ್ದಂತೆ ಅನ್ನೋ ಮಾತನಾಡಿದ್ರು ಡಿಕೆ ಶಿವಕುಮಾರ್. 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಂಡಿದ್ರು ಕಾಂಗ್ರೆಸ್ ಪಾಳೆಯದಲ್ಲಿ. 2013ರಲ್ಲೂ ಕಾಂಗ್ರೆಸ್ಗೆ ಬಲ ತುಂಬಿದ್ದಂಥ ತುಮಕೂರು ಜಿಲ್ಲೆಯ ಕ್ಷೇತ್ರಗಳನ್ನು ಗಮನಿಸಿದಾಗ ಈ ವಿಚಾರ ಸ್ಪಷ್ಟವಾಗುತ್ತೆ. ಹಾಗಾಗಿ 2028ರಲ್ಲೂ ಕೂಡ ತುಮಕೂರಲ್ಲಿ ದೊಡ್ಡ ಜಯಭೇರಿಯನ್ನು ಬಾರಿಸಬೇಕು, ರಾಜ್ಯದಲ್ಲಿ ಹೊಸ ಛಾಪನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ರಾಜಣ್ಣ ಅವರ ಸಹಕಾರ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಅವರಿಗೆ ಮಣೆ ಹಾಕಲಾಗಿದೆ. 2028ಕ್ಕೆ ನಿಜಕ್ಕೂ ಎಲ್ಲ ಸೇನಾನಿಗಳು ಬೇಕಲ್ಲ, ಬರೀ ರಾಜ ಒಬ್ಬನೇ ಕೂತ್ಕೊಂಡು ಏನು ಕೆಲಸ ಮಾಡ್ತಾನೆ ಅಲ್ವಾ? ಆರಂಭದಲ್ಲೇ ಈಗ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಅವರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಮಂತ್ರಿ ಸ್ಥಾನವನ್ನು ಕೊಡೋದರ ಜೊತೆಗೆ ಇನ್ನೇನ್ರಿ ಬಯಸ್ತಾರೆ ಹೇಳಿ? ಈಗ ನಿಮ್ಮ ಪರವಾಗಿದ್ದೀವಿ, ಅವ್ರಿಗೇನಾದರೂ ಅನುಕೂಲ ಆಗಬೇಕು. ಅವ್ರ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಆಕಾಂಕ್ಷೆಗಳಿರುತ್ತೆ, ಅವ್ರದ್ದೇ ಆದಂಥ ಪ್ರಾಬಲ್ಯ ಇರುತ್ತೆ, ಅವ್ರದ್ದೇ ಆದಂಥ ಗೌರವವನ್ನು ಸಂಪಾದಿಸಿರ್ತಾರೆ, ಅವ್ರಿಗೆ ಆದಂಥ ಅಭಿಮಾನಿಗಳು ಅವ್ರ ಊರಲ್ಲಿರ್ತಾರೆ, ಬೆಂಬಲಿಗರು ಇರ್ತಾರೆ, ಅವ್ರು ಹೇಳಿದಂಥ ಕೆಲಸಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಇರ್ತಾರೆ. ಹೀಗಿರುವಾಗ ಅಲ್ಲಿ ಅವರ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಹೇಳಿದಾಗ ಆ ಕ್ಷೇತ್ರದಲ್ಲಿ ಏನು ಮಾಡಬೇಕು? ಆ ಕ್ಷೇತ್ರದಲ್ಲಿ ಒಂದು ಹಿಡಿತ ಇರಬೇಕಾಗತ್ತೆ. ಆ ಊರಿಗೆ, ಆ ಜಿಲ್ಲೆಗೆ ನೀನೇ ರಾಜಪ್ಪ ಅಂತ ಹೇಳಬೇಕಾಗತ್ತೆ. ಆ ರಾಜನ ಮಾಡೋ ಕೆಲಸ ದೊಡ್ಡ ರಾಜಂದಾಗಿರುತ್ತೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಟ್ ಇಸ್ ದ ನ್ಯೂಸ್. ಸಿಂಪಲ್. ಎಸ್, ಈಗ ಈ ಸುದ್ದಿಲಿ ಗಮನಿಸಬೇಕಾಗಿರುವಂತಹ ವಿಚಾರಗಳೇನು? ಸಿದ್ದರಾಮಯ್ಯ ಕೋಟೆ ಬಿರುಕು ಅಂತ ಕೊಡ್ತಾ ಇದ್ದೀವಿ ನಿಜ, ಆದರೆ ಅದು ಬಿರುಕು ಆಗ್ಬೋದು ಅಥವಾ ಬೆಣ್ಣೆ ಮುರುಕು ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೇನ್ರಿ? ಇಲ್ಲ. ಹೌದಾ? ಈಗ ಸಿದ್ದರಾಮಯ್ಯನವ್ರಿಗೆ ಸುಮ್ಮನೆ ಜಯಕಾರ ಹಾಕೊಂಡು ಯಾಕೆ ಕೂರ್ತಾರೆ ಮಂತ್ರಿಗಳಾಗುವಂಥವ್ರು ಅಲ್ವಾ? ಪವರ್ ಇದ್ದಾಗಲೇ ಎಲ್ಲ ಸ್ನೇಹ, ಸಂಬಂಧ, ಮಿತ್ರತ್ವ, ಬಂಧುತ್ವ, ಬಾಂಧವ್ಯ, ಇದು ಪ್ಯೂರ್ ಪಾಲಿಟಿಕ್ಸ್ ಅಂದಿದ್ದು ಆ ಕಾರಣಕ್ಕೆ. ಹಾಗಂತ ಏನು ಅವ್ರಿಗೆಲ್ಲ ದ್ವೇಷಗಳಾಗ್ಬಿಡ್ತಾರೆ ಸಿದ್ದರಾಮಯ್ಯನವ್ರಿಗೆ? ಇಲ್ಲ. ಎದುರಾಳಿ ಪಕ್ಷದವರೇ ಏನು ಬಾಂಧವ್ಯದಲ್ಲಿ ಇರ್ತಾರೆ, ಸ್ನೇಹಪೂರ್ವಕವಾಗಿರ್ತಾರೆ. ಇನ್ನು ಅದೇ ಪಕ್ಷದಲ್ಲಿ ಇದ್ದಂಥವ್ರು, ಇಷ್ಟು ವರ್ಷಗಳ ಕಾಲ ಜೊತೆಗೆ ಇದ್ದಂಥವರು ಚೆನ್ನಾಗಿಲ್ಲದೆ ಇರ್ತಾರಾ? ಅಷ್ಟಕ್ಕೂ ಸಿದ್ದರಾಮಯ್ಯನವ್ರನ್ನ ಬದಿಗೊತ್ತೇನಾದರೂ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಚಾನ್ಸ್ ಇಲ್ಲ. ಆದರೆ ಹಾಗಂತ ನೀವೇ ಸರ್ವಸ್ವ ಅಂತ ಅಂದ್ಕೊಂಡು ಮುಂಚೆ ಯಾವ ರೀತಿ ನಡೆದುಕೊಳ್ತಾ ಇದ್ರಲ್ಲ, ಆ ರೀತಿ ನಡೆದುಕೊಳ್ಳುವಂಥ ಪರಿಸ್ಥಿತಿ ಈಗಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಯಾರು? ಡಿ ಕೆ ಶಿವಕುಮಾರ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಶಯ, ಇಚ್ಛೆ ಇದ್ದೇ ಇರುತ್ತೆ. ಹಾಗಾಗಿ ಒಬ್ಬರೇ ಏನಾದರೂ ಕುದುರೆ ಓಡಿಸ್ಕೊಂಡು ಹೋಗೋಕ್ಕಾಗತ್ತಾ? ಜೊತೆಗೆ ಬೇಕಲ್ಲ ಎಲ್ಲ ಅಲ್ವಾ? ಪಟಾಲಂ ಬೇಕಲ್ಲ, ಅವರಿಗೆ ಜೈಕಾರ ಹಾಕೋರು ಬೇಕು. ಇದು ಅಧಿಕಾರದ ಒಂದು ಕಾಂಟೆಕ್ಸ್ಟಲ್ಲಿ ಮಾತಾಡೋದಾದರೆ ಈ ರೀತಿ. ಆದರೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಅಂತ ಏನೋ ಸುಂದರ ಕಲ್ಪನೆ, ಕಾಗಕ್ಕಾಗಿ ಒಬ್ಬಕ್ಕ ಕತೆ ಹೇಳ್ದಂಗೆ ಆಗುತ್ತೆ. ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡಿದರೆ ಅಥವಾ ನಾವು ಪುಸ್ತಕದಲ್ಲಿ ಓದಿದ್ದನ್ನು ಏನಾದರೂ ಹೇಳೋಕೆ ಹೋದರೆ ವಾಸ್ತವಕ್ಕೂ ಅದಕ್ಕೂ ಸಂಬಂಧವೇ ಇರಲ್ಲ. ಹಾಗಾಗಿ ಎಲ್ಲಿವರೆಗೂ ನಡೆಯುತ್ತೋ ಮಾದಪ್ಪನ ಜಾತ್ರೆ ನಡೀಲಿ ಅಂಥೇಳಿ ನಡೀತಾ ಇದೆ. ಓಕೆ, ಎಸ್. ಈಗ ನಿಷ್ಠೆ ಯಾಕೆ ಬದಲಾಗ್ತಾ ಇದೆ? ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಕಟ್ಟಾ ಶಿಷ್ಯ ಯಾರು? ಸತೀಶ್ ಜಾರಕಿಹೊಳಿ. ಆದರೆ ಈಗ ಸಿದ್ದು ಟೀಮ್ ತೊರೆದ್ರ ಸತೀಶ್ ಜಾರಕಿಹೊಳಿ. ಆ ಭಾಗದಲ್ಲಿ ಅವ್ರನ್ನ ಸಾಹುಕಾರ ಅಂತ ಕರೀತಾರೆ, ಹಾಗಾಗಿ ಸಾಹುಕಾರ ಅಂತ ಹಾಕ್ತಾ ಇದೀವಿ. ಓಕೆ, ಇದೆಲ್ಲ ರಾಜ್ಯ ಜನರಿಗೆಲ್ಲ ಸಾಹುಕಾರ ಅಂತ ನಾನು ಹೇಳಕ್ಕೆ ನಾವು ರೆಡಿ ಇಲ್ಲ. ಓಕೆ, ಸಿದ್ದರಾಮಯ್ಯ ಮತ್ತು ನನ್ನ ಮಧ್ಯೆ ಮುನಿಸು ಇದೆ, ಅದು ನಮ್ಮಿಬ್ಬರ ಮಧ್ಯದಲ್ಲಿರೋ ಸಣ್ಣ ಮುನಿಸು. ಬಹಿರಂಗವಾಗಿ ಈ ಮಾತನ್ನು ಒಪ್ಪಿದ್ರು ಯಾರು? ಸತೀಶ್ ಜಾರಕಿಹೊಳಿ ಅವರು. ಈಗ ಸಿಎಂ DK ಜೊತೆ ಸತೀಶ್ ಗಳಸ್ಯ ಕಂಠಸ್ಯ, ತುಂಬ ಆತ್ಮೀಯರು, ಅವಿನಾಭಾವ ಸ್ನೇಹವನ್ನು ಇಟ್ಕೊಂಡಂಥವ್ರು. DK ಶಿವಕುಮಾರ್ ಬೆಳಗಾವಿಗೆ ಹೋದಾಗ ಜೊತೆಯಲ್ಲೇ ಇದ್ದರು. ಯಾರು? ಇದೇ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರಿಗೆ DCM ಪಟ್ಟ ಕೊಡೋಕೆ ಏನಾದರೂ ಮಾತುಕತೆ ನಡೀತಾ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ DK ಶಿವಕುಮಾರ್ ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇದು ದಿಸ್ ಇಸ್ ಅಬೌಟ್ ಸತೀಶ್ ಜಾರಕಿಹೊಳಿ ಅಲ್ವಾ? ಈಗ ನಾನು ಅಹಿಂದ ನಾಯಕ ಅಲ್ಲ ಅನ್ನುವ ಒಂದು ಶೀರ್ಷಿಕೆ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಅಹಿಂದ ನಾಯಕರನ್ನ ಜೊತೆಗೆ ಇಟ್ಕೊಂಡ್ರೆ ನಾವು ಆ ಕ್ಯಾಂಪಲ್ಲಿ ಬರ್ತೀವ? ಸಾಮಾನ್ಯವಾಗಿ ನಾವು ಇದನ್ನು ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ನನಗೆ
ಯಾರು ಸ್ನೇಹಿತರಿಲ್ಲ. ಆದರೆ ಒಬ್ಬನೇ ಸ್ನೇಹಿತ ಇದ್ದಾನೆ, ಅತ್ಯಾತ್ಮಯ ಸ್ನೇಹಿತ ಇದ್ದಾನೆ, ಅವನಿಗೆ 1,000 ಜನ ಫ್ರೆಂಡ್ಸ್ ಇದ್ದಾರೆ. ಆಯಿತಾ? ಈಗ ನಾನು ಒಬ್ಬನ್ನೇ ಸ್ನೇಹಿತನ ಮಾಡ್ಕೊಂಡಿರ್ತೀನಲ್ಲ, ಆ ಸ್ನೇಹಿತಂಗೆ 1000 ಜನ ಸ್ನೇಹಿತರಿದ್ದರೆ ಎಷ್ಟು ಜನ ಆಗುತ್ತೆ? 1001 ಸ್ನೇಹಿತರಿದ್ದಂಗೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಾಲಿಸಿಸ್. ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಇಟ್ ಮೈಟ್ ಬಿ ರಾಂಗ್, ರೈಟ್, ಐ ಡೋಂಟ್ ನೋ. ಆದರೆ ನಾನು ಯೋಚನೆ ಮಾಡೋ ರೀತಿ ಹಿಂಗಿದೆ ಅನ್ನೋದು ನಿಮ್ಮಂತ ಹೇಳ್ತಾ ಇದ್ದೀನಿ. ಹೀಗೂ ಇರಬಹುದು. ಓಕೆ, ಪೊಲಿಟಿಕಲ್ ಆ್ಯಂಗಲ್ ಅಂತ ಬಂದಾಗ. ಓಕೆ, ವಾಟ್ ಅಬೌಟ್